ಫಾರ್ ಎಕ್ಸಾಂಪಲ್ ಐ ಆಮ್ ಟಯರ್ಡ್. ಸೊ ನಾನು ಸುಸ್ತಾಗಿದ್ದೀನಿ, ನಾನು ಆ ಸ್ಟೇಟ್ನಲ್ಲಿದ್ದೀನಿ. ಐ ಆಮ್ ನಾಟ್ ಟಯರ್ಡ್. ಆಮ್ ಐ ಟಯರ್ಡ್? ಆಮ್ ಐ ನಾಟ್ ಟಯರ್ಡ್? ವೈ ಆಮ್ ಐ ಟಯರ್ಡ್? ಸೊ ಇಲ್ಲಿ ಟಯರ್ಡ್ ಅನ್ನೋದು ಎಡ್ಜೆಕ್ಟಿವ್ ಆ್ಯಂಡ್ ಅದು ನನ್ನ ಸ್ಟೇಟ್ನ ಹೇಳ್ತಾ ಇದೆ. ಪಾಸ್ಟ್ನಲ್ಲೂ ಕೂಡ ಟಯರ್ಡ್ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಸೊ ಇಲ್ಲಿ ಎಡ್ಜೆಕ್ಟಿವ್ ಅದು. ಪಾಸ್ಟ್ನಲ್ಲಿ ನೀವು ಜಸ್ಟ್ ವಾಸ್ ಯೂಸ್ ಮಾಡಿ ಮುಗೀತು. ಐ ವಾಸ್ ಟಯರ್ಡ್, ನಾನು ಸುಸ್ತಾಗಿದ್ದೆ. ಐ ವಾಸಂಟ್ ಟಯರ್ಡ್. ವಾಸ್ ಐ ಟಯರ್ಡ್? ವಾಸ್ ಐ ನಾಟ್ ಟಯರ್ಡ್? ವೈ ವಾಸ್ ಐ ಟಯರ್ಡ್? ನೋಡಿ ಅಷ್ಟೇ. ಫ್ಯೂಚರ್ನಲ್ಲಿ ಏನಾಗುತ್ತೆ? ಐ ವಿಲ್ ಬಿ ಟಯರ್ಡ್, ನಾನು ಸುಸ್ತಾಗಿರ್ತೀನಿ. ಫ್ಯೂಚರ್ ಬಗ್ಗೆ ಯಾರು ಈ ಥರ ಹೇಳ್ತಾರೆ? ಸಪೋಸ್ ನಿಮ್ಮನ್ನು ಯಾರಾದರೂ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೇಳ್ತಾರೆ ಅಥವಾ ಎಲ್ಲಾದರೂ ಹೋಗಿ ಏನಾದರೂ ಮಾಡೋದಕ್ಕೆ ಹೇಳ್ತಾರೆ, ಅವಾಗ ನೀವು ಹೇಳ್ಬೋದು ನಾನೇನಾದರೂ ಅದನ್ನು ಮಾಡಿದ್ರೆ ಐ ವಿಲ್ ಬಿ ಟಯರ್ಡ್ ಅಂತ, ರೈಟ್? ಈ ಸ್ಟೆಪ್ಸ್ ಏನಾದರೂ ಹತ್ತಿದ್ರೆ ಐ ವಿಲ್ ಬಿ ಟಯರ್ಡ್. ಆ ರೀತಿ ಏನಾದರೂ ಒಂದು ಮಾಡಿದರೆ ನಾನು ಟಯರ್ಡ್ ಆಗ್ತೀನಿ ಅಂತ ಹೇಳೋವಾಗ ಇದನ್ನು ಹೇಳಬೇಕು, ರೈಟ್? ಐ ವಿಲ್ ನಾಟ್ ಬಿ ಟಯರ್ಡ್. ವಿಲ್ ಐ ಬಿ ಟಯರ್ಡ್? ವಿಲ್ ಐ ನಾಟ್ ಬಿ ಟಯರ್ಡ್? ವೈ ವಿಲ್ ಐ ಬಿ ಟಯರ್ಡ್? ಸೊ ಅಗೇನ್ ನಾನು ನಿಮ್ಗೆ ಇನ್ನೊಂದ್ಸರಿ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಇಡಿಯಿಂದ ಎಂಡ್ ಆಗೋ ವರ್ಡ್ಗಳು ಜಸ್ಟ್ ವರ್ಬ್ಗಳು ಮಾತ್ರ ಅಲ್ಲ, ಅಡ್ಜೆಕ್ಟಿವ್. ಈ ಎಕ್ಸಾಂಪಲ್ ನಮ್ಗೆ ಕಾಣಿಸುತ್ತೆ. ಸೊ ನೋಡಿ, ಅದು ಅಡ್ಜೆಕ್ಟಿವ್ ಆಗಿರೋದ್ರಿಂದ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಅದರ ಸ್ಪೆಲ್ಲಿಂಗ್ ಚೇಂಜ್ ಆಗಿಲ್ಲ. ಬಟ್ ಸೆಂಟೆನ್ಸ್ ಸ್ಟ್ರಕ್ಚರ್ನಲ್ಲಿ ಆ್ಯಮ್, ವಾಸ್, ವಿಲ್ ಬಿ ಬಂದಿದೆ. ಅದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನ ತೋರಿಸ್ತದೆ, ರೈಟ್? ಹಿ ಈಸ್ ಬೋರಿಂಗ್ ಅಂದರೆ ಅವನು ಬೋರ್ ಮಾಡೋ ವ್ಯಕ್ತಿ. ಹಿ ಈಸ್ ನಾಟ್ ಬೋರಿಂಗ್, ಅವ್ನು ಬೋರ್ ಮಾಡೋ ವ್ಯಕ್ತಿ ಅಲ್ಲ. ಈಸ್ ಹಿ ಬೋರಿಂಗ್? ಇಸಂಟ್ ಹಿ ಬೋರಿಂಗ್? ವೈ ಇಸ್ ಹಿ ಸೋ ಬೋರಿಂಗ್? ಹಿ ವಾಸ್ ಬೋರಿಂಗ್. ಕನ್ನಡ ನೋಡಿ ನಾನು ಇಲ್ಲಿ ಕೊಟ್ಟಿದ್ದೀನಿ, ಅವ್ನು ಬೇಜಾರು ತರಿಸ್ತಿದ್ದ. ಸೊ ಹಿ ವಾಸ್ ಬೋರಿಂಗ್ ಅಂದರೆ ಎಸ್, ಅವನು ಮೊದಲು ಬೋರ್ ಮಾಡೋ ವ್ಯಕ್ತಿ ಆಗಿದ್ದ ಅಂತಲೂ ಹೇಳ್ಬೋದು, ಅದು ಕರೆಕ್ಟ್. ಬಟ್ ಈಗ ಅವ್ನು ಚೇಂಜ್ ಆಗಿದ್ದಾನೆ. ಸೊ ಆ ಸಿಚುವೇಷನಲ್ಲೂ ಕರೆಕ್ಟ್ ಆಗುತ್ತೆ. ಬಟ್ ನಾನಿಲ್ಲಿ ಏನು ಕೊಟ್ಟಿದ್ದೀನಿ? ಸೊ ಈಗ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನೀನು ಆ ಫ್ರೆಂಡ್ನ ಮೀಟಾಗಿ ಬಂದ್ಯಾ ಅಂತ ನಾನು ಕೇಳಿದೆ. ನೀವು ಹೇಳಿದ್ರೆ ಎಸ್, ಮೀಟಾಗಿ ಬಂದೆ. ಅವ್ನು ಹೇಗಿದ್ದ ಅಂತ ನಾನು ಕೇಳಿದೆ. ಸೊ ನೀವು ಹೇಳ್ತೀರ ಈಗ ಹಿ ವಾಸ್ ಬೋರಿಂಗ್ ಅಂತ. ಅಂದರೆ ನೀವು ಮೀಟ್ ಆದಾಗ ಅವ್ನು ನಿಮ್ಮನ್ನು ತುಂಬ ಬೋರ್ ಮಾಡ್ದ, ಅದಕ್ಕೆ ಈಗ ನೀವು ಹೇಳ್ತಾ ಇದ್ದೀರಾ ಹಿ ವಾಸ್ ಬೋರಿಂಗ್ ಅಂತ, ರೈಟ್? ಸೊ ಆ ಸಿಚುವೇಶನ್, ನೀವು ಮೀಟ್ ಮಾಡಿದಂತಹ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಇರೋದು ಇದು. ಆವಾಗಲೂ ಕೂಡ ಹಿ ವಾಸ್ ಬೋರಿಂಗ್ ಅಂತ ಹೇಳ್ಬೋದು. ಇಲ್ಲ ಅಂದರೆ ಹಿ ವಾಸ್ ನಾಟ್ ಬೋರಿಂಗ್ ಅಂತ ಹೇಳಿ. ವಾಸ್ ಹಿ ಬೋರಿಂಗ್? ವಾಸಂಟ್ ಹಿ ಬೋರಿಂಗ್? ವೈ ವಾಸ್ ಹಿ ಸೋ ಬೋರಿಂಗ್ ಅಂತ ನೀವು ನಾನು ಕೇಳ್ಬೋದು, ರೈಟ್? ಅಂದರೆ ಆ ಇನ್ಸಿಡೆಂಟ್ನಲ್ಲಿ ನೀವು ಅವನ ಜೊತೆ ಮಾತಾಡಿದ್ರಿ, ಮೀಟ್ ಆದ್ರಿ, ಅದ್ರ ಬಗ್ಗೆ ಈ ಥರ ಕ್ವೆಶನ್ಸ್ನ ಕೇಳ್ತಾ ಇರೋದಿಲ್ಲಿ, ರೈಟ್? ಆ್ಯಂಡ್ ಫ್ಯೂಚರ್ನಲ್ಲಿ ನೀವೇನಾದರೂ ಮೀಟ್ ಆಗಕ್ಕೆ ಹೋಗ್ತೀರಾ ಅಂತ ನನಗೆ ಹೇಳಿದ್ರೆ, ನಾನೀಗ ಹೇಳ್ತೀನಿ ನೋ, ನೀನು ಅವನ್ನ ಮೀಟ್ ಆಗಬೇಡ, ಯಾಕೆಂದರೆ ಹಿ ವಿಲ್ ಬಿ ಬೋರಿಂಗ್, ರೈಟ್? ಹಿ ವಿಲ್ ಬಿ ಬೋರಿಂಗ್ ಅಂದರೆ ಫ್ಯೂಚರ್ನಲ್ಲಿ ಹಾಗಿರ್ತಾನೆ ಅಂತಲ್ಲ. ಇಫ್ ಯು ಗೋ ಅಂಡ್ ಮೀಟ್ ಹಿಮ್, ಹಿ ವಿಲ್ ಮೇಕ್ ಯು ಬೋರ್ಡ್, ಹಿ ವಿಲ್ ಬಿ ಬೋರಿಂಗ್. ಅಥವಾ ನಾನು ಅಪೋಸಿಟು ಹೇಳ್ಬೋದು, ಹಿ ವೋಂಟ್ ಬಿ ಬೋರಿಂಗ್, ಯು ಕ್ಯಾನ್ ಮೀಟ್ ಹಿಮ್. ವಿಲ್ ಹಿ ಬಿ ಬೋರಿಂಗ್? ವೋಂಟ್ ಹಿ ಬಿ ಬೋರಿಂಗ್? ವೈ ವಿಲ್ ಹಿ ಬಿ ಸೋ ಬೋರಿಂಗ್?